500 ರೂಪಾಯಿರಿಂದ 13,500 ರೂಪಾಯಿಕ್ಕೆ. ಗರಿಷ್ಠ ಪಿಂಚಣಿ ಮಿತಿ 1,20,600 ರೂಪಾಯಿ. ಬಾಕಿ ಇರುವ ಬೇಡಿಕೆ 70 ವರ್ಷ ಮೇಲ್ಪಟ್ಟವರಿಗೆ ಶೇ. 10ರಷ್ಟು ಹೆಚ್ಚುವರಿ ಮೊತ್ತ. ಮುಕ್ತಾಯ. ನಿವೃತ್ತ ನೌಕರರ ನಿರೀಕ್ಷೆ. ನಿವೃತ್ತ ನೌಕರರು ತಮ್ಮ ಬದುಕಿನ ಸಂಧ್ಯಾಕಾಲದಲ್ಲಿ ಗೌರವಯುತವಾಗಿ ಬಾಳಲು ಈ ಪಿಂಚಣಿ ಹೆಚ್ಚಳ ಅತ್ಯಗತ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಹಿಂದೆ ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ ಅನುಭವ ಹೊಂದಿದ್ದು, ನಿವೃತ್ತರ ನೋವಿಗೆ ಸ್ಪಂದಿಸುತ್ತಾರೆ ಎಂಬ ಆಶಾವಾದ ಎಲ್ಲರಲ್ಲಿದೆ. ಅಧ್ಯಕ್ಷ ಸಿ.ಎಸ್. ಷಡಾಕ್ಷರಿ ಅವರ ನೇತೃತ್ವದ ಸಂಘಟಿತ ಹೋರಾಟವು ಸದ್ಯದಲ್ಲೇ ಸರ್ಕಾರದಿಂದ ಅಧಿಕೃತ ಆದೇಶ ಹೊರಬರುವಂತೆ ಮಾಡಲಿ ಎಂಬುದು ಎಲ್ಲರ ಹಾರೈಕೆ. ನಿಮಗೆ ಈ ವಿಷಯದ ಕುರಿತು ಯಾವುದಾದರೂ ಅಧಿಕೃತ ಸರ್ಕಾರಿ ಆದೇಶದ ಪ್ರತಿ ಅಥವಾ ನಿರ್ದಿಷ್ಟ ದಿನಾಂಕಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಾನು ಹುಡುಕಿ ನೀಡಬಲ್ಲೆ. ನಾನು ನಿಮಗೆ ಈ ವಿಷಯದಲ್ಲಿ ಬೇರೆ ಯಾವುದಾದರೂ ಸಹಾಯ ಮಾಡಲಾರೆ? ಸೊ ಬೇಸಿಕಲಿ ನೀವು ನೋಡ್ತಾ ಇರುವಂತದ್ದು ಯಾವ ರೀತಿಯಾಗಿ ನಮ್ಮ ಒಂದು ರಾಜ್ಯದಲ್ಲಿ ಪಿಂಚಣಿದಾರರಿಗೆ ಕಂಟಿನ್ಯೂಸ್ ಆಗಿ ಅನ್ಯಾಯ ಆಗ್ತಾ ಇರುವಂತದ್ದು. 7ನೇ ವೇತನ ಆಯೋಗದ ಅಡಿಯಲ್ಲಿಯೇ ನಮ್ಮ ಒಂದು ರಾಜ್ಯ ಪಿಂಚಣಿದಾರರಿಗೆ 10% ಹೆಚ್ಚಿನ ಒಂದು ಪಿಂಚಣಿಯನ್ನ 70 ವರ್ಷ ದಾಟಿರುವಂತಹ ಒಂದು ನೀಡಬೇಕಾಗಿತ್ತು. ಅದ್ರ ಜೊತೆಗೇನೆ ಏನೆಲ್ಲ 75-80 ವರ್ಷ ದಾಟಿರುವಂತಹ ಒಂದು ಪಿಂಚಣಿದಾರರಿಗೆ 15% ಮತ್ತು 90 ವರ್ಷ ದಾಟಿರುವಂತವರಿಗೆ 100% ಹೆಚ್ಚಿನ ಪಿಂಚಣಿಯನ್ನ ನೀಡಬೇಕು ಅಂತ ಈಗಾಗಲೇ 7ನೇ ವೇತನ ಆಯೋಗದ ಅಡಿಯಲ್ಲಿ ಶಿಫಾರಸುಗಳನ್ನ ಮಾಡಲಾಗಿತ್ತು. ಬಟ್ ಅದ್ಯಾವುದೂ ಕೂಡ ಇನ್ನೂ ಇಂಪ್ಲಿಮೆಂಟ್ ಆಗದೇ ಇರುವಂತದ್ದು ರಾಜ್ಯ ಪಿಂಚಣಿದಾರರ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ಒಂದು ವಿಷಯವಾಗಿದೆ. ಏನಕ್ಕಂದ್ರೆ ಪಿಂಚಣಿದಾರರು ಎಕ್ಸ್ಪೆಕ್ಟ್ ಮಾಡಿರುವಂತದ್ದು 7ನೇ ವೇತನ ಆಯೋಗದ ಅಡಿಯಲ್ಲಿ ಯಾವ ರೀತಿಯಾಗಿ ನಮ್ಮ ಒಂದು ಸಂಬಳ ಏರಿಕೆ ಮಾಡಲಾಗ್ತಾ ಇದೆ, ಅಂದ್ರೆ ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಒಂದು ಸರ್ಕಾರಿ ನೌಕರರ ಸಂಬಳ ಯಾವ ರೀತಿಯಾಗಿ ಏರಿಕೆ ಮಾಡಲಾಗ್ತಾ ಇದೆ, ಅದ್ರ ಜೊತೆಗೇನೆ ಪಿಂಚಣಿದಾರರ ಒಂದು ವೇತನದಲ್ಲಿಯೂ ಕೂಡ ವೃದ್ಧಿಯನ್ನ ಮಾಡಲಾಗುತ್ತೆ ಅಂತ ಭಾವಿಸಿದ್ದರು. ಅದ್ರ ಜೊತೆಗೇನೆ ಸಿ.ಎಸ್. ಷಡಕ್ಷರಿ ಅವರು ಟೈಮಲ್ಲಿ ಹೇಳಿರುವಂತಹ ಒಂದು ಭರವಸೆಗಳನ್ನ ನಾವು ನೋಡಿದ್ರೆ ಪಿಂಚಣಿದಾರರಿಗೆ ಮತ್ತು ಪ್ರೆಸೆಂಟ್ ಆಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರು ಎಲ್ಲರಿಗೂ ಕೂಡ ಈ ಒಂದು 7ನೇ ವೇತನ ಆಯೋಗದ ಲಾಭ ಸಿಗಲಿದೆ ಅಂತಾನೆ ಹೇಳಿದ್ರು. ಸೊ ಇದಾದ್ಮೇಲೆ ಪಿಂಚಣಿದಾರರ ಒಂದು ನಿವೃತ್ತ ನೌಕರರು ಮತ್ತು ಪಿಂಚಣಿದಾರರ ಸಂಘದ ಅಧ್ಯಕ್ಷರಾಗಿರುವಂತಹ ಎಲ್ ಭೈರಪ್ಪನವರು ಕೂಡ ನಮ್ಮ ಒಂದು ಸಿ.ಎಸ್. ಷಡಕ್ಷರಿ ಅವರಿಗೆ ಪತ್ರಗಳನ್ನ ಕೂಡ ಬರೆದಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರನ್ನ ಕೂಡ ಭೇಟಿ ಮಾಡಿರುವಂತದ್ದು ನಾವು ಮೊದಲು ನೋಡಿದ್ದೇವೆ. ಸೊ ಎಲ್ಲ ಒಂದು ಚರ್ಚೆಗಳಲ್ಲಿ ಬೇಸಿಕಲಿ ಸರ್ಕಾರ ಪಾಸಿಟಿವ್ ಆಗಿ ಸ್ಪಂದನೆಯನ್ನೇ ನೀಡ್ತಾ ಇದೆ. ಆದರೆ ಅದಕ್ಕೆ ತಕ್ಕಂತೆ ರಿಸಲ್ಟ್ಗಳು ಯಾವುದೇ ರೀತಿಯಾಗಿ ಕಾಣ್ತಾ ಇಲ್ಲ. ನಮ್ಮ ಒಂದು ಪಿಂಚಣಿದಾರರಿಗೆ ಸಿಗ್ತಾ ಇರುವಂತಹ ಪಿಂಚಣಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಪೆನ್ಷನ್ ಆಗಿರ್ಬೋದು ಇನ್ನೂ ಕೂಡ ವೃದ್ಧಿ ಆಗದೆ ಇರುವಂತದ್ದು ತುಂಬಾನೇ ಕ್ಲಿಷ್ಟಕರ ವಿಷಯವಾಗಿರುವಂತದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ರೀಸೆಂಟ್ ಆಗಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿರುವಂತಹ ಸಿ.ಎಸ್. ಷಡಕ್ಷರಿ ಅವರು ನಮ್ಮ ಒಂದು ರಾಜ್ಯದಲ್ಲಿ ನಮ್ಮ ಸರ್ಕಾರಿ ನೌಕರರ ಬೇಡಿಕೆಯಂತೆ 7ನೇ ವೇತನ ಆಯೋಗವನ್ನ ನೀವು ಇಂಪ್ಲಿಮೆಂಟ್ ಮಾಡಿಕೊಟ್ಟಿದ್ದೀರಾ. ಆ ಒಂದು ವಿಷಯದಲ್ಲಿ ನಿಮಗೆ ಧನ್ಯವಾದಗಳನ್ನ ನಾವು ಹೇಳಕ್ ಬಯಸ್ತೀವಿ. ಆದರೆ ನಮ್ಮ ಒಂದು ಪಿಂಚಣಿದಾರರ ಬಹುದಿನಗಳ ಬೇಡಿಕೆ ಆಗಿರುವಂತಹ ಏನು ವರ್ಷಗಳಿಗೆ ಸಂಬಂಧಿಸಿದಂತೆ 70 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ 10% ಹೆಚ್ಚಿನ ಪಿಂಚಣಿ, ಅದೇ ರೀತಿಯಾಗಿ 80 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ 15% ಮತ್ತು 90 ವರ್ಷ ದಾಟಿರುವಂತಹ ಪಿಂಚಣಿದಾರರಿಗೆ ಸುಮಾರು 100% ಇಲ್ಲಿ ಹೆಚ್ಚಿನ ಒಂದು ಪಿಂಚಣಿಯನ್ನ ನೀಡಬೇಕು ಅಂತ ಏನು ಮೊದಲಿನಿಂದಲೂ ಬೇಡಿಕೆಯನ್ನ ಇಡಲಾಗ್ತಾ ಇದೆ. ಆ ಒಂದು ಬೇಡಿಕೆಯನ್ನ ಯಾವಾಗ ಸರ್ಕಾರ ಈಡೇರಿಸಲಿದೆ, ಯಾವಾಗ ಅದಕ್ಕೆ ನೀವು ಗ್ರೀನ್ ಸಿಗ್ನಲ್ ಅನ್ನ ನೀಡ್ತೀರಾ ಮತ್ತು ಯಾವಾಗ ಆಕ್ಚುಯಲ್ ಆಗಿ ನಮ್ಮ ಒಂದು ಪಿಂಚಣಿದಾರರ ಖಾತೆಗೆ ಹೆಚ್ಚಿನ ಮೊತ್ತ ಬಂದು ಸೇರಲಿದೆ, ಈ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಚರ್ಚೆಯನ್ನ ಮಾಡಲಾಗಿದೆ. ಸೊ ಅದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಪಾಸಿಟಿವ್ ಆಗಿ ಸ್ಪಂದನೆಯನ್ನ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂಡ್ ಮುಂಬರುವ ದಿನಗಳಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿರುವಂತಹ ಒಂದು ಕರ್ನಾಟಕ ಸರ್ಕಾರದ ಕಡೆಯಿಂದ ಕರ್ನಾಟಕ ಸರ್ಕಾರ ನಡಾವಳಿಗಳ ಒಂದು ಪತ್ರವನ್ನ ರಿಲೀಸ್ ಮಾಡುವ ಮುಖಾಂತರ ರಾಜ್ಯದ ಎಲ್ಲ ಒಂದು ಪಿಂಚಣಿದಾರರಿಗೆ ಏನು 70 ವರ್ಷ ದಾಟಿರುವಂತಹ ಪಿಂಚಣಿದಾರರಿದ್ದಾರೆ ಅವರಿಗೆ ಇಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನ ನಾವು ಸರಿಪಡಿಸ್ತೀವಿ ಅನ್ನೋ ಒಂದು ವಿಷಯವನ್ನ ಕೂಡ ಹೇಳಿದ್ದಾರೆ. ಆದರೆ ಈ ಒಂದು ವಿಷಯ ತುಂಬಾ ಸತಿ ಈ ರೀತಿಯಾಗಿ ಆಗಿದೆ. ಅಂದ್ರೆ ಮೊದಲು ಕೂಡ ಇದ್ರ ಮೇಲೆ ಡಿಸ್ಕಷನ್ಸ್ ಗಳು ಆಲ್ರೆಡಿ ಆಗಿದೆ, ಇದ್ರ ಮೇಲೆ ತುಂಬಾ ಸತಿ ಮೀಟಿಂಗ್ಸ್ ಗಳು ಕೂಡ ಆಗಿದೆ. ಅಂಡ್ ಸರ್ಕಾರ ಯಾವತ್ತೂ ಕೂಡ ನಾವು ಕೊಡಂಗಿಲ್ಲ ಅಂತ ಹೇಳ್ತಿಲ್ಲ, ಕೊಡುತ್ತೆ ಅಂತಾನೆ ಹೇಳ್ತಾ ಇದೆ. ಆದರೆ ಯಾವಾಗ ಆಕ್ಚುಯಲ್ ಆಗಿ ಸರ್ಕಾರಿ ನೌಕರರ ಖಾತೆಗೆ ಈ ಒಂದು ಹಣ ಬಂದು ಸೇರಲಿದೆ, ಯಾವಾಗ ಪಿಂಚಣಿದಾರರ ಒಂದು ಪಿಂಚಣಿ ಏರಲಿದೆ ಮತ್ತು ಯಾವಾಗ ಫ್ಯಾಮಿಲಿ ಪೆನ್ಷನರ್ಸ್ ಗಳ ಒಂದು ಫ್ಯಾಮಿಲಿ ಪೆನ್ಷನ್ ಏರಲಿದೆ, ಈ ಒಂದು ವಿಷಯ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಏನಕ್ಕಂದ್ರೆ 70 ವರ್ಷ ದಾಟಿರುವಂತಹ ಸಾವಿರಾರು ಪಿಂಚಣಿದಾರರು, ಲಕ್ಷಾಂತರ ಪಿಂಚಣಿದಾರರು ನಮ್ಮ ಒಂದು ರಾಜ್ಯದಲ್ಲಿ ಇದ್ದಾರೆ.
ಮಾಡಿದ್ದಾರೆ. ಆದರೆ ನಮ್ಮ ಒಂದು ರಾಜ್ಯದಲ್ಲಿ ಈ ಒಂದು ಇಂಪ್ಲಿಮೆಂಟೇಷನ್ ಇನ್ನೂ ಕೂಡ ಆಗಿಲ್ಲ. ನೀವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಆಲ್ರೆಡಿ ತೆಲಂಗಾಣ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ್ ಈ